ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೋಮವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ. ಸೊ ಸಂಡೇ ಎಲ್ಲ ಚೆನ್ನಾಗಿ ರೆಸ್ಟ್ ಮಾಡಿರ್ತೀವಲ್ಲ, ಸೋಮವಾರ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್, ಕೆಲಸ ಮಾಡಬೇಕಲ್ಲ, ಸೋಂಬೇರಿತನ ಕರೆಕ್ಟ್ ಟೈಮ್ಗೆ ಆಗಬೇಕು. ಸಂಡೇ ಆದರೆ ಸ್ವಲ್ಪ ಲೇಟಾಗಿ ಮಾಡ್ತೀವಿ, ಮನೇಲಿ ಥರ ಎಲ್ಲ ಮಾಡೋದ್ರಾಯ್ತು ಬಿಡು ಅಂತ. ಸೊ ಹಾಗಾಗಿ ಸ್ವಲ್ಪ ಲೇಸಿನೆಸ್ಸು. ಸೊ ನೆನ್ನೆ ಅಂತೂ ಬಿಗ್ ಬಾಸ್ ಮುಗೀತು, ಫೈನಲಿ ಗಿಲ್ಲಿ ಗೆದ್ರು. ಸೊ ನನಗೂ ತುಂಬಾ ಆಸೆ ಇತ್ತು ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರೇ ಗೆಲ್ಲಬೇಕು ಅನ್ನೋದು. ಫೈನಲಿ ಹಾಗೆ ಆಯಿತು. ಹಂಗೂ ಫೈನಲ್ವರೆಗೂ ಅಶ್ವಿನಿ ಗೌಡ ಅವ್ರು ಬಂದರು. ಬಟ್ ಅಂದರೂ ಒಂದು ಕಡೆ ಆ ಕಡೆ ಈ ಕಡೆ ಆಗ್ತಾಯಿತ್ತು, ಯಾರನ್ನ ಗೆಲ್ಲಿಸ್ಬಿಡ್ತಾರೋ ಅಂತ. ಫೈನಲಿ ಜನಗಳ ಹೋಟ್ ಹೇಗಿತ್ತು ಅದೇ ಥರನೇ ಗಿಲ್ಲಿ ಮತ್ತು ರಕ್ಷಿತಾ ಗೆದ್ದರು. ಓಕೆ, ತುಂಬ ಖುಷಿ ಆಯಿತು. ಸೊ ಇವಾಗ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಸೋಮವಾರ ಅಂದರೆ ಆಲ್ಮೋಸ್ಟ್ ಎಲ್ಲ ಚಿತ್ರಾನ್ನ ಉಪ್ಪಿಟ್ಟೆ ಮಾಡೋದು. ಅದು ಬಿಟ್ಟರೆ ವೆಜಿಟೇಬಲ್ ಪಲಾವ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಮಂಡೇ ಅದು ಇದು ಕೆಲಸ, ಕ್ಲೀನಿಂಗ್ ಕೆಲಸ ಇರುತ್ತಲ್ಲ, ಸಂಡೇ ರೆಸ್ಟ್ ಮಾಡಿರ್ತೀವಲ್ಲ, ಹಾಗಾಗಿ ಮಂಡೇ ಬಂದು ಎಲ್ಲರೂ ವೆಜಿಟೇಬಲ್ ಪಲಾವ್ ಮಾಡಿಬಿಟ್ರೆ ಸಾಂಬಾರು ಮಾಡೋ ಅವಶ್ಯಕತೆ ಇಲ್ಲ ಸದ್ಯದ ಮಟ್ಟಿಗೆ ಅಂತ ಒಂದು ಬಚಾವ್ ಮಾಡ್ಕೋಬೋದು ಅಂತ. ಯಾಕಂದ್ರೆ ಮಧ್ಯಾಹ್ನಕ್ಕೂ ಪಲಾವ್ ಇದ್ರೆ ತಿನ್ಕೊಳ್ತಾರಲ್ವ, ಹಾಗಾಗಿ ಅದನ್ನೇ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಯಾರು ಊಟಕ್ಕಿರಲ್ಲ, ನನ್ನ ಮಗಳು ಮತ್ತು ಸ್ಕೂಲಿಂದ ಬಂದರೆ ತಿಂತಾಳೆ. ಸಾಂಬಾರು ಯಾರು ಮಾಡ್ತಾರೆ ಅಂತ ಪಲಾವ್ ಮಾಡಿಬಿಡೋದು. ಓಕೆ, ನೀವು ಯಾರೆಲ್ಲ ಆಲ್ಮೋಸ್ಟ್ ಮಂಡೇ ಪಲಾವ್ ಮಾಡ್ತೀರಾ, ವೆಜಿಟೇಬಲ್ ಪಲಾವ್ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆ, ಇವತ್ತಿನ ವ್ಲಾಗ್ ಶುರು ಮಾಡಿದ್ದೀನಿ, ನೋಡೋಣ ಹೇಗೋಗುತ್ತೆ ಅಂತ. ಈ ನಡುವೆ ಅಂತೂ ಸಿಕ್ಕಾಬಿಟ್ಟೆ ಲೇಸಿ ಆಗ್ಬಿಟ್ಟಿದ್ದೀನಿ, ನಾನಂತೂ ವ್ಲಾಗೇ ಮಾಡ್ತಾಯಿಲ್ಲ. ಏನು ಮಾಡೋದು, ಮೂಡೆಲ್ಲ ಚೇಂಜ್ ಮಾಡ್ಕೋಬೇಕು. ಓಕೆ, ನಿನ್ನೆ ಹೂಕೋಸು ತೊಗೊಂಡು ಬಂದಿದ್ದೆ, 25 ರೂಪಾಯಿ ಒಂದು, ಅದು ದೊಡ್ಡದು ಬಂಚ್ ತೊಗೊಂಡ್ಬಂದಿದ್ದೆ. ಸೊ ಅದನ್ನು ಕ್ಲೀನ್ ಮಾಡಿದ್ನಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ, ಫುಲ್ ಕ್ವಾಂಟಿಟಿ ತೊಗೊಂಡಿಲ್ಲ. ಸೊ ಇದರಲ್ಲಿ ಹುಳ ನೋಡಿ ಬಿಸಿನೀರಿಗೆ ಹಾಕಿದ್ದೀನಿ. ಕಾಣಿಸ್ತಾ ಇದೆಯಾ? ಇಲ್ಲ, ಇವಾಗ ಕಾಣಿಸ್ತಾ ಇದೆಯಾ? ನೋಡಿ, ಕಾಣಿಸ್ತಾ ಇಲ್ಲ ಅಲ್ಲ? ಇರಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಕಾಣಿಸ್ತಾ ಇದೆಯಾ ಹುಳ? ಗ್ರೀನ್ ಕಲರ್ದು ನೋಡಿ. ಆ್ಯಕ್ಚುಲಿ ನೆನೆಲ್ಲ ಎಷ್ಟು ಕ್ಲೀನ್ ಮಾಡಿದ್ದೀವಿ ಗೊತ್ತಾ? ಫುಲ್ಲು ಕ್ಲೀನ್ ಮಾಡಿ ಆಮೇಲೆ ತಗೊಂಡು ಫ್ರಿಜ್ಗೆ ಹಾಕ್ಕೊಂಡಿದ್ದೆ. ಅಂದರೂ ನಾನು ಹೂಕೋಸು ಆಲ್ಮೋಸ್ಟ್ ಬೆಳೆಸುವಾಗ ಅಂತ ಇದ್ದೀನಿ ನಾನೊಬ್ಳು, ಬಳಸುವಾಗ ಬಿಸಿನೀರಿಗೆ ಹಾಕಿ 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಟ್ಟ ನಂತರ ನಾವು ತರಕಾರಿ ಅಂದರೆ ಹೂಕೋಸು ಮಾತ್ರ ಬಳಸಬೇಕು. ಯಾಕೆ ಅಂದರೆ ಬಿಸಿನೀರಿಗೆ ಬಿಟ್ಟರೆ ಅದು ಒಳಗಿರೋ ಹುಳ ಎಲ್ಲ ಈಚೆ ಬಂದಿರುತ್ತೆ, ಈ ಥರ ಬೇಗ ನಮ್ಮ ಕಣ್ಣಿಗೆ ಕಾಣುತ್ತೆ. ಅದಕ್ಕೇನೆ ನೀವು ಕೂಡ ಬಳಸುವಾಗ ಚೆನ್ನಾಗಿ ಬಿಸಿ ಬಿಸಿ ಕುದಿಯೋ ನೀರಿಗೆ ಹಾಕ್ಬಿಟ್ಟು 2 ನಿಮಿಷ ಬಿಡಿ, ಅದನ್ನು ಒಂಚೂರು ಉಪ್ಪು ಹಾಕಿ. ಆವಾಗ ಹುಳ ಒಳಗಿದ್ರೆ ಈಚೆ ಬಂದ್ಬಿಡುತ್ತೆ ಆ ಥರ. ಇಲ್ಲ ಅಂದರೆ ತಿನ್ನೋಕ್ಕೆ ಒಂಥರ ಬೇಜಾರು, ಬಟ್ ತುಂಬಾ ಟೇಸ್ಟಿ ಇರುತ್ತೆ. ಹುಳ ಅಲ್ಲ, ಹೂಕೋಸು ಹಾಕಿ ವೆಜಿಟೇಬಲ್ ಪಲಾವ್ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಏನು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಬಟ್ ಮೇನ್ ಇದರದ್ದು ಹುಳ ಕ್ಲೀನ್ ಮಾಡೋದೇ ಹಿಂಸೆ ಒಂಥರ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಷ್ಟೆ. ನೋಡಿದ್ರೆ ಬಿಸಿನೀರಿಗೆ ಹಾಕಿದ್ಕೆ ಒಂದು ಹುಳ ಸಿಕ್ತು ಈಚೆ ಬಂದು. ಇಲ್ಲ ಅಂದಿದ್ರೆ ಹಾಗೆ ಮಾಡಿಬಿಟ್ಟಿದ್ರಿ, ಏನು ಕತೆ? ಅಷ್ಟು ದೊಡ್ಡ ಕೋಳಿ ತಿಂತೀವಿ, ಇಷ್ಟು ಚಿಕ್ಕ ಹುಳಾಗಿ ನಾವು ಎಷ್ಟು ಹೆದರ್ಕೊಳ್ತೀವಿ ನೋಡಿದ್ರ. ನೀವು ಹೀಗೆ ಎದಕ್ಕತ್ತಿರೋ ಹೂಕೋಸು ಬಳಸೋಕ್ಕೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ನನ್ನ ಗಂಟ್ಲು ಆ್ಯಕ್ಚುಲಿ ಇನ್ನೂ ಸರಿ ಹೋಗಿಲ್ಲ ಅನಿಸುತ್ತಲ್ಲ, ವಾಯ್ಸ್ ಒಂಥರ ಇದೆ, ಕಚಪಿಚ ಥರ ಥರ. ಓಕೆ, ಬೇಗ ಪಟ ಅಂತ ಮಾಡೋಣ. ಇನ್ನು ಮಗಳು ಸ್ಕೂಲ್ಗೆ ಹೋದ್ಲು. ಮಗಳಿಗೆ ಆ್ಯಕ್ಚುಲಿ ಲಂಚ್ ಬಾಕ್ಸು ಕೊಟ್ಟು ಕಳ್ಸೋದೆ ನಾನು 10 ಗಂಟೆಗೆ. ಯಾಕಂದ್ರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋ ಕೊಡ್ತೀನಿ. ಅದರಲ್ಲಿ ಮೇನ್ಲಿ ಪಲಾವ್ ಎಲ್ಲ ಮಾಡಿದಾಗ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕು, ಯಾಕಂದರೆ ಪಂಗಬೇಕಲ್ವ ಪಲಾವ್ ನೀಟಾಗೆ, ಅಂದರೆ ಅರಳಬೇಕು, ಹಾಗಾಗಿ ಟೈಮ್ ತೊಗೊಳುತ್ತೆ. ಪಟ ಮಾಡೋಣ. ಇವಾಗ ನಿಮ್ಮ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಕೆಲಸ ಆಗಲ್ಲ. ಕೆಲಸ ಮಾಡ್ತಾ ಮಾತಾಡ್ಬೋದು, ಬಟ್ ಆಲ್ರೆಡಿ ಟ್ರೈಪೋರ್ಡ್ ಇವಾಗ 2 ಮುರಿದಾಕಿದ್ದೀನಿ. ಮತ್ತೆ ಯಜಮಾನ್ರನ್ನು ಕೇಳಿದ್ರೆ ಒದೆ ಬೀಳುತ್ತೆ. ಓಕೆ, ಸೊ ಬಟಾಣಿ ಸೀಸನು, ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಎರಡೂ ತಂದು ನೆನ್ನೆ ಬಿಸಿಟ್ಕೊಂಡಿದ್ದೀನಿ. ಬಟಾಣಿ ಹಾಕಿ ಮಾಡೋಣ, ಚೆನ್ನಾಗಿರುತ್ತೆ ಪಲಾವ್. ಅವರೆಕಾಯಿ ಹಾಕೋದು ಚೆನ್ನಾಗಿರುತ್ತೆ, ಬಟ್ ಬಟಾಣಿ ಸೀಸನ್ ಇದ್ದಾಗ ಚೆನ್ನಾಗಿ ಬಟಾಣಿ ಹಾಕಿ ಪಲಾವು, ಉಪ್ಪಿಟ್ಟು, ಆಮೇಲೆ ಗೀ ರೈಸು, ಕರ್ಮ ಎಲ್ಲ ಮಾಡ್ಕೊಂಡು ತಿನ್ಬಿಡ್ಬೇಕು ಅಲ್ವಾ? ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗೆಲ್ಲ ಬಟಾಣಿ ಇಷ್ಟ ಆಗುತ್ತೆ ತಿಳಿಸಿ. ನನ್ನ ಮಗಳಿಗೆ ಇಷ್ಟ ಆಗಲ್ಲ, ಬಟ್ ನನಗೆ ಇಷ್ಟ ಆಗುತ್ತೆ. ಸೊ ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕ್ತೀನಲ್ಲ, ಅದ್ರ ಜೊತೆ ಹಾಕ್ಬಿಟ್ಟು ಜೈ ಅನಿಸ್ಬಿಟ್ಟು ತಿನ್ನಿಸ್ಬಿಡ್ತೀನಿ. ಓಕೆ, ಬಿಟ್ಟು ಬಂದಿ ಅಕ್ಕನ ಸ್ಕೂಲ್ಗೆ? ಇಲ್ಲಿ ಮಾತಾಡು, ಇವ್ರಿಗೆ ಹಾಯ್ ಮಾಡು, ಗುಡ್ ಮಾರ್ನಿಂಗ್ ಮಾಡು. ಇಲ್ಲಿ ಕಲಾ. ಸೊ ಹೆಸರು ಕಾಳು ಮತ್ತೆ 1 ಸ್ಪೂನ್ ಅಷ್ಟು ಅಕ್ಕಿನ ನೆನೆಸಿಟ್ಕೊಂಡು ಅದನ್ನ ರುಬ್ಕೊಳ್ಳೋದು. ಫರ್ಮೆಂಟೇಷನ್ ಏನು ಬರೋದು ಬೇಡ. ಇದು ಇವಾಗ
ಇದಕ್ಕೆ 2 ಹಸಿಮೆಣಸಿಗೆ ಉಪ್ಪು ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಬಂದು ನಾನು ಸೊ ಏನಾದ್ರು ಬೇಕಲ್ಲ ಸೈಡ್ ಡಿಶ್ ಅಂದ್ಬಿಟ್ಟು ನೋಡಿ ಬಟಾಣಿ ಮತ್ತೆ ಹೂಕೋಸು ಮತ್ತೆ ಬ್ರಾಕ್ಲಿ ಇದಿಷ್ಟು ಬೇಯಿಸ್ಕೊಂಡು ಫ್ರೈ ತರ ಮಾಡ್ಕೊಂಡಿದ್ದೀನಿ. ಗ್ರೀನ್ ಕಲರ್ ಬ್ರಾಕ್ಲಿ ತರಿಸು, ಆಮೇಲೆ ಇವ್ರು ಹಾಕಿ ಎಲ್ಲ ಅನ್ಬಿಡ್ತಾರೆ. ಗೊಜ್ಜು ತರ ಮಾಡಿಲ್ಲ, ಸೈಡ್ ಡಿಶ್ ತರಾನೇ ಮಾಡ್ಕೊಂಡಿದ್ದೀನಿ. ತಿನ್ನಕ್ ತುಂಬಾ ಚೆನ್ನಾಗಿದೆ. ಬ್ರಾಕ್ಲಿ ಗ್ರೀನ್ ಕಲರ್ದು, ವೈಟ್ ಕಲರ್ ಬಂದು ಕ್ಯಾಲಿಫ್ಲವರ್. ಸೊ ಇದಿಷ್ಟು ಇವಾಗಿನ ಡಿನ್ನರು. ಮಕ್ಕಳಿಗೆ ರೈಸ್ ಮಾಡಿದ್ದೀನಿ. ಏನಮ್ಮ ಇವ್ನಿಗೆ ಗೋಧಿ ದೋಸೆ ಬೇಕಂತೆ, ಗೋಧಿ ದೋಸೆ ಕಲಿಸ್ಬೇಕು. ಅಮ್ಮ ನನ್ಗೂ ದೋಸೆ ಹಾಕ್ಬಿಡು. ಯಾವ ದೋಸೆ? ಈ ಹೆಸರು ಕಾಳು ದೋಸೆ ತಿಂತೀಯಾ? ಇವಾಗ ಅವಳಿಗೊಂದು ಹೆಸರು ಕಾಳು ದೋಸೆ, ಇವನ್ಗೊಂದು ಗೋಧಿ ದೋಸೆ. ಹೆಸರು ಕಾಳು ದೋಸೆ ಏನಿಲ್ಲ, ಹಿಟ್ಟು ರೆಡಿ ಇದೆ, ಮಾಡ್ಕೊಳ್ಳೋದು ಯಾರಿಗೆ ಎಷ್ಟು ಬೇಕು ಅಷ್ಟು. ಸೊ ರೈಸು ಕೂಗ್ಸಿಟ್ಟಿದ್ದೀನಿ. ನನ್ನ ಮಗನಿಗೆ ಗೋಧಿ ದೋಸೆ ಕಲ್ಸ್ಕೋಬೇಕಷ್ಟೆ. ಹಾಯ್ ಮಾಡು. ಮಾಡಲ್ವಾ? ಕೂತ್ಕೋ. ನನ್ನ ಮಗಳಿಗೆ ಟೆಸ್ಟ್ FA4 ನಡೀತಾ ಇಲ್ಲ, ಸ್ಟಾರ್ಟ್ ಆಗುತ್ತೆ ನಾಡಿತ್ತು. ಅಮ್ಮ ಅದು ಗ್ಲಾಸ್ ಬೌಲ್ ಅದು ಬೇಡ, ನಾನು ಗೋಧಿ ಹಿಟ್ಟು ಹಾಕೊಡ್ತೀನಿ ಇದಕ್ಕೆ ಮಾಡೋದಂತೆ. ಎಲ್ಲಿಟ್ಟೆ ಬೌಲು? ನಾನು ಅಲ್ಲೇ ಎಲ್ಲ ಇಟ್ಟೆ ನೋಡು. ವೈಟ್ ಕಲರ್ ಬೌಲು ಅದೇ. ಗೋಧಿ ದೋಸೆ ತುಂಬಾನೇ ಈಸಿ, ಏನಿಲ್ಲ. ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ದೋಸೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು, ಚೆನ್ನಾಗಿ ಹಂಚ್ಕಾಯಿಸ್ಬಿಟ್ಟು ಹಾಕೋದು. ಕೆಲವರು ಅಕ್ಕಿ ಹಿಟ್ಟೆಲ್ಲ ಹಾಕೊಳ್ತಾರೆ, ರವೆ ಎಲ್ಲ. ನಾನೇನು ಮಿಕ್ಸ್ ಮಾಡಲ್ಲ ಗೋಧಿ ದೋಸೆಗೆ. ಇದಕ್ಕೂ ಅಷ್ಟೇನು ಫರ್ಮೆಂಟೇಶನ್ ಇಲ್ಲ. ಹಂಗೆ ಮಾಡ್ಕೊಳ್ಳೋದು. ಇಲ್ಲ ಕಲಿಸ್ಕೊಡ್ತೀನಿ. ಇವ್ರು ಬೇಕಾದ್ರೆ ಚಪಾತಿ, ಬೇಡ ಅಂದ್ರೆ ದೋಸೆ. ಒಂದೇ ತರ ತಿನ್ನಕ್ ಇಷ್ಟ ಆಗಲ್ಲ, ಅದಕ್ಕೆ ಆ ತರ ಮಾಡೋದು. ಏನೋ ಅದ್ಯಾವ್ದು ಸಾಂಗ್ ಐತಲ್ಲ ದೋಸೆದ, ಏನದ ಎದ್ದ ದೋಸೆ ಗಿಲ್ಲಿ ಆಡಿರೋದು, ದಡವ ದಡವ ದೋಸೆ ಕಡು ಚಿಕ್ಕ ಚಿಕ್ಕ ಚಕ್ಲಿ ಕಡು ಅಂತ. ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗು ಕಸಪ್ಪು ನೀವಿಬ್ರು ಮಾಡಿದ ತಪ್ಪು. ಫೇಮಸ್ ಆಗ್ತೈತೆ ಸಾಂಗು. ನಿನ್ನೆ ಗಿಲ್ಲಿ ರಕ್ಷಿತ ಗೆದ್ದುಬಿಟ್ಟು ಭಾರಿ ಖುಷಿ ಆಗ್ಬಿಟ್ಟಿದೆ ನಮಗೂ ಅಂತೂ. ಅಶ್ವಿನಿ ಗೆಲ್ಲಿಲ್ಲಲ್ಲ, ಅದೇ ಖುಷಿ. ನಿಮ್ಗೆ ಯಾರು ಗೆಲ್ಬೇಕಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಗಂತೂ ಗಿಲ್ಲಿ ಅಶ್ವಿನಿ ಗೆಲ್ಬಾರ್ದಾಗಿತ್ತು, ಗಿಲ್ಲಿ ರಕ್ಷಿತಾನೇ ಗೆಲ್ಬೇಕಿತ್ತು. ಇದ್ರಲ್ಲಿ ಯಾರೇ ಬಂದಿದ್ರು ಓಕೆ, ಒಟ್ನಲ್ಲಿ ರಕ್ಷಿತಾ ಗಿಲ್ಲಿ ಇಬ್ರೇ ಗೆಲ್ಬೇಕಿತ್ತು. ನೀ ಮಿಕ್ಸ್ ಮಾಡ್ತೀಯ? ಇದು ನಮ್ಮ ಅಭಿಪ್ರಾಯ. ಸರಿ, ಅಭಿಪ್ರಾಯ. ಸೊ ಈ ಟೆಸ್ಟ್ ಎಕ್ಸಾಮ್ ಬಂದ್ಬಿಟ್ರೆ ತಲೆನೋವು, ಓದಿಸ್ಬೇಕು ಅದೇ ಒಂದು ಕೆಲಸ ಆಗ್ಬಿಟ್ಟೈತಿ. ಆದ್ರೆ ಇವಾಗಿನ ಅಡ್ವಾಂಟೇಜ್ ಏನ್ ಗೊತ್ತಾ ಗೈಸ್, ನಿಮ್ಗೆಲ್ಲ ಎಕ್ಸಾಮು 4 ದಿವಸಕ್ಕೆ ಮುಗಿಯುತ್ತೆ, ಅದು 12 ದಿವಸ ನಡೆಯುತ್ತೆ. ಒಂದೊಂದ್ ದಿವಸಕ್ಕೆ ಒಂದೊಂದ್ ಸಬ್ಜೆಕ್ಟ್. ಅಂದ್ರೆ ನಮ್ಗೆ 1 ದಿವಸಕ್ಕೆ 2 ಸಬ್ಜೆಕ್ಟ್. 12 ದಿವಸ ಯಾವ ಎಕ್ಸಾಮ್ ನಡೆಯುತ್ತೆ? ಇರೋದೇ 6 ಸಬ್ಜೆಕ್ಟ್ ಎಲ್ಲ. ಅದು ಕಂಪ್ಯೂಟರ್ ಸೇರಿಸಿ. ಅದನ್ನೇ ಸೇರ್ಸಂಗಿಲ್ಲ. ಫೈನಲ್ ಎಕ್ಸಾಮ್ ಎಲ್ಲ ದಿನಕ್ಕೆ ಒಂದೇ ನಡ್ಸೋದು, ಅದು ಬೇಜಾರು. ಇದನ್ನ ಮಾತ್ರ ಹಂಗೆ ನಡೆಸ್ತಾರೆ ಅಷ್ಟೇ. ಇನ್ನೇನು ಆಯ್ತು, ಮಾರ್ಚ್ಗೆ ಮಾಡ್ಬಿಡ್ತಾರೆ ಅದನ್ನೇ ಎಕ್ಸಾಮ್. ಸೊ ಇವಾಗ ಚೆನ್ನಾಗಿ ಪ್ರಿಪೇರ್ ಆದ್ರೆ ಮಾರ್ಚಿಗೆ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ಯಾಕಂದ್ರೆ ಇವಾಗ ಆಲ್ರೆಡಿ ಲೆಸನ್ಸ್ ಎಲ್ಲ ಓದಿರ್ತೀವಲ್ಲ, ಸ್ವಲ್ಪ ನೆನಪಿರುತ್ತೆ. ಅವಳಿಗೆ ಇರುತ್ತಾ ಇರಲ್ಲ, ನನಗಂತೂ ಇರುತ್ತೆ. ನಮ್ಮ ಎಕ್ಸಾಮ್ ಬರ್ದು ಬಿಡ್ಲಿ, ಬರ್ದು ಬಿಡ್ತೀವಿ. ಚಾನ್ಸ್ ಕೊಟ್ರೆ ಸಾಕು, ಹೋಗೆಲ್ಲ ಪಿನ್ ಟು ಪಿನ್ ಬರ್ದಿಕ್ಬಿಟ್ಟು ಫಸ್ಟ್ ಕ್ಲಾಸ್ ಬಂದ್ಬಿಡು. ಹಂಗೆ ಇವ್ರು ಏನು ಓದಲ್ಲ ಮಾಡಲ್ಲ ಯಾವಾಗ್ಲೂ. ಬಸ್ ಏನ್ ಮಾಡ್ತಾ ಇದ್ದೀರಾ? ಗೋಬಿ ದೋಸೆ ಅಲ್ಲ, ಗೋಧಿ ದೋಸೆ. ಅವನು ಗೋಧಿ ಹೇಳಕ್ ಬರಲ್ಲ, ಗೋವಿ ದೋಸೆ. ನೋಡಿ ಗೈಸ್, ಇದೆ ನನ್ನ ಕ್ವಿಜ್ ಪೇಪರ್. ಏನ್ ಕ್ವಿಜ್ ಪೇಪರ್? ಅದು SLC ಕೊಟ್ಟಂಗಿದೆಯಂತೆ, ಏನೋ ಒಂದು ಬರ್ದಿಟ್ಟು ಬಂದಿದ್ದಾಳ ಅಷ್ಟೇ. ಮಿಕ್ಸ್ ಮಾಡ್ದಮ್ಮ. ಮಾಡು ಮಾಡು ಮಾಡಿ. ನಮ್ 6th ಇರೋಂಗಿಲ್ಲ ಮಮ್ಮಿ, ಒಳ್ಳೆ ನೆಕ್ಸ್ಟ್ ಲೆವೆಲ್ 9. ನನ್ ಮಗನ್ ಕಿಚನ್ ಅಲ್ಲಿ ಈ ತರ ನೀರು ಹಿಟ್ಟು ತುಂಬಿಕೊಟ್ಬಿಟ್ರೆ ಭಾರಿ ಖುಷಿ. ಅದೆಲ್ಲ ಆಟ ಆಡಕ್ಕೆ, ಚೆಲ್ಲೋದು ಅಂಡೋದು. ಮೂಗಲ್ ಸೋರ್ತಾ ಇದೆ ಗೊಣ್ಣೆ ಅಂದ್ರೂನು ಸೊಪ್ಪೆಲ್ಲ ಚೆಲ್ಲೋದು ಮಾಡೋದು, ತರಕಾರಿ ತುಳಿಯೋದೆಲ್ಲ ಮಾಡ್ತಾನೆ ಅಲ್ಲಮ್ಮ. ಗೈಸ್, ನೀವು ಇದು ನೋಡಿರ್ತೀರ ಇಲ್ವಾ? ನಾವು ಕರ್ಬೇವ್ ಸೊಪ್ಪ, ಅದು ನೀನ ಸಂಬಂಧ ಹಾಕ್ತಿಯಲ್ವಾ, ಗ್ರೀನ್ ಕಲರ್ ಲೂಸ್ ಆಗಿರುತ್ತಲ್ಲ. ಲೂಸ್ ಆಗಿರುತ್ತೆ. ಯಾವ ಸೊಪ್ಪು? ಲೂಸ್ ಆಗಿರೋ ಸೊಪ್ಪು. ಇವಳೆ ಕಂಡಿಡ್ದಿರೋದು ಇವತ್ತು. ಆ ಸೊಪ್ಪು ಕೊತ್ತಂಬರಿ ಸೊಪ್ಪ. ಕೊತ್ತಂಬರಿ ಸೊಪ್ಪನ್ನ ನೀರ್ ಹಾಕೊಂಡ್ ಕುಡಿದ್ರೆ ಕೋಪ ಕಮ್ಮಿ ಆಗುತ್ತಂತೆ. ಇವಾಗ ಜಾಸ್ತಿ ಅಲ್ಲೆಲ್ಲ ಕಚ್ಬಿಟ್ಟು ಈ ಇರ್ತಾನೆ. ನೀನು ಹಾಕೊಂಡ್ ಕುಡಿ.
ನನ್ಗೆ ಯಾಕೆ ನಾನು ಶಾಂತವಾಗಿದ್ದೀನಿ. ಓ ಬಾರಿ ಶಾಂತವಾಗಿದ್ದಾಳೆ ಇವಳು. ಆಯ್ತಾ ಹೋಮ್ವರ್ಕ್ ಕಂಪ್ಲೀಟ್ ಆಯ್ತಾ? ಡೈನೋಸಾರ್ ಗುಂಡಮ್ಮ ಗುಂಡಮ್ಮ ಹೇಳಮ್ಮ ಬೇಗ ದೋಸೆ ಮಾಡೋಣ, ಊಟ ಮಾಡಿಸ್ತೀನಿ, ಟೈಮ್ ಆಗೋಯ್ತು. ಸಾಕು ಇವಾಗ ದೋಸೆ ಮಾಡೋಣ. ಅದೆಲ್ಲಾಡ್ಸ್ಕೊಂಡು ನೋಡಿ, ಈ ತರ ಸೌಟಲ್ಲೂ ಬಳಿಬೋದು, ಕೈಯಲ್ಲೂ ಕೂಡ ಬಳಿಬೋದು. ಸೊ ನಾನು ಸೌಟಲ್ಲಿ ದೋಸೆ ತರಾನೇ ಹಾಕೊಳ್ತೀನಿ, ಕೈಯಲ್ಲೂ ಕೂಡ ಬಳಿಬೋದು. ತುಪ್ಪ ಬೇಕಾದ್ರೆ ಹಾಕೋಬಹುದು, ಎಣ್ಣೆ ಬೇಕಾದ್ರೆ ಹಾಕೋಬಹುದು. ನಾನು ಬೇಗ ಮಾತ್ರ ಎಣ್ಣೆ ಹಾಕಿರ್ತೀನಿ, ತುಪ್ಪ ಆಮೇಲೆ ಹಾಕ್ತೀನಿ. ಹಾ ಹಾ ಹೇಳಪ್ಪ ಇನ್ನೊಂದ್ಸತಿ. ಗಿಲಿ 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 ಹೇಳ. ವೆರಿ ಗುಡ್. ಅದನ್ನ ಕಾಪಿ ಮಾಡ್ತಾನೆ. ಇನ್ನೊಂದು ಹೇಳ್ತೀನಿ, ದೊಡವ ದೊಡವ ದೋಸೆ ಕೊಡು ಹೇಳು. ಹೇಳಕ್ ಬರ್ತಾಯಿಲ್ವಾ? ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ಲಿ ಕೊಡು, ನಮ್ಮಪ್ಪ ರಾಜ ಹೇಳು. ಅವನ್ಗೆ ಇದೊಂದೇ ಹೇಳಕ್ ಬರ್ತದೆ. ಇನ್ನೊಂದು ಹೇಳಪ್ಪ. ಗಿಲ್ಲಿ ಗಿಲ್ಲಿ ಜೋಣ ಮರಿ ಏನೇನ್ ದಬಾಕಿದ್ಯಾ ಅಂತವನೆ. ಇಷ್ಟುದ ಇಲ್ಲ ಇವನೇನ್ ತಪಾಕವನೆ. ನೀನ್ ತಪಾಕಿದ್ಯಾ? ನಾನು ಹಂಚಿನ ಮೇಲೆ ಗೋಧಿ ದೋಸೆ ದಬಾಕಿದ್ದೀನಿ. ತಿಂತೀಯಾ? ಗೋಧಿ ದೋಸೆ ದಬಾಕಿದ್ದೀನಿ. ಓ ಹಿಟ್ಟೆಲ್ಲ ಚೆಲ್ಕೋತ ಮೇಲೆ. ಓಕೆ, ಈ ತರ ನಮ್ಮ ದೋಸೆ ರೆಡಿ ಆಗಿದೆ. ಎಷ್ಟು ಗೋಧಿ ದೋಸೆ ರೆಡಿ ಆಯ್ತು. ಇಲ್ಲಿ ನನ್ನ ಮಗಂಗೆ ವೆಜಿಟೇಬಲ್ ಹಾಕೊಂಡಿದ್ದೀನಿ, ಮತ್ತೆ ನನ್ನ ಮಗ ಬಂದು ತುಪ್ಪದಲ್ಲೇ ತಿನ್ನೋದು, ಹಾಗಾಗಿ ಫುಲ್ಲು ರೊಟ್ಟಿಗೆ ತುಪ್ಪ ಹಚ್ಬಿಟ್ಟಿದ್ದೀನಿ. ನೋಡಿ ಆ ಥರ ತುಪ್ಪ ಹಚ್ಚಿ ಅವನಿಗೆ ತಿನ್ನಿಸ್ಬೇಕು. ಶೈನಿಂಗ್ ಶೈನಿಂಗ್. ಇಲ್ಲಿ ಇನ್ನೊಂದು ರೆಡಿ ಇದೆ ದೋಸೆ, ಅದು ತಿಂದ್ಮೇಲೆ ಇದನ್ನ ಹಾಕೊಳ್ತೀನಿ ಗೋಧಿ ದೋಸೆ. ಓಮ ಒದ್ದೆ ಇಲ್ಲ, ಅದು ತುಪ್ಪ ಅದೇ ತುಪ್ಪ ಒದ್ದಾನೆ ಇರೋದು. ಆಯ್ತಾ ಇಲ್ಲ ನಿಂತ್ಕೊಳಕ್ಕೆ. ಬಾಲ್ ಕೂಚೊಂದು ತಿನ್ನಿಸ್ಕೊಡ್ತೀನಿ. ಟೇಸ್ಟ್ ಹೇಳಿ. ಚುಪ್ಪರಾಗಿರುತ್ತೆ, ತುಪ್ಪ ಅಲ್ವಾ, ಸಖತ್ತಾಗಿರುತ್ತಲ್ಲ ಮಗ. ಹೆಂಗಿದೆ ಅವ್ರಿಗೆ ಹಿಂಗ್ ತೋರ್ಸ್ಬೇಕು ಅವ್ರಿಗೆ. ಏನದು ಸೂಪರ್ ಮುದ್ದು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ ತನಕ ನೋಡಿ. ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.